Welcome students. In this video, we will try how to use a string handling function in the program, how to declare a string handling function, and what are the syntaxes which carries in a string handling functions ಅನ್ನೋದನ್ನ ನಾವು ನೋಡೋಣ. And along with that, if possible, ಆ ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ನ ಕೂಡ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ಈಗ ನಾವು ಒಂದು ಸ್ಟ್ರಿಂಗ್ನ ಇನ್ಪುಟ್ ರೀಡ್ ರೈಟ್ ಮಾಡೋದು ಹೇಗೆ ಅಂತ ನೋಡ್ಬಿಟ್ಟು ಒಂದು ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ನ ನೋಡೋಣ. ಸೊ ವಾಯ್ಡ್ ಮೇನ್. ಸೊ ಇಲ್ಲಿ ನಾವು ಒಂದು ಸ್ಟ್ರಿಂಗ್ ಡಿಕ್ಲರೇಷನ್ ಮಾಡೋದು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಕ್ಯಾರೆಕ್ಟರ್ ಅರೇ ಡಿಕ್ಲೇರ್ ಮಾಡ್ಬೇಕು ನಾವು. ಸೊ ಈ ರೀತಿಯಲ್ಲಿ ಕ್ಯಾರೆಕ್ಟರ್ ಅರೇ ಡಿಕ್ಲೇರ್ ಮಾಡ್ಬೋದು. ಸೊ ಸ್ಕ್ಯಾನ್ ಎಫ್ ಮಾಡಬೇಕು. ವೈಲ್ ಗಿವಿಂಗ್ ಸ್ಕ್ಯಾನಿಂಗ್ ರಿಮೆಂಬರ್. ಸೊ ನಾವಿಲ್ಲಿ %s ಕೊಡ್ತೇವೆ. ಸೊ ಸ್ಕ್ಯಾನ್ ಎಫ್ ಆದ ನಂತರ ಸೊ ನಾವೊಂದು ಪ್ರಿಂಟ್ ಮಾಡ್ಬೋದು. ಏನು ರೀಡ್ ಮಾಡಿದ್ವಿ ಪ್ರಿಂಟ್ ಮಾಡೋಣ. ಸೊ ಈ ರೀತಿಯಲ್ಲಿ ಪ್ರಿಂಟ್ ಮಾಡೋಣ. ಸೊ ನಮಗೆ ಮುಂಚೆ ಸ್ಕ್ಯಾನ್ ಮಾಡಲಿಕ್ಕೆ ಗೊತ್ತಾಗಲಿ ಅನ್ನೋದಾದರೆ ಪ್ರಿಂಟ್ ಎಫ್ ಎಂಟರ್ ಸ್ಟ್ರಿಂಗ್ ಅಂತ ಕೇಳಿ ಈಕ್ವಲ್ಸ್ ಹಾಕೋಣ. ದೆನ್ ಆಫ್ಟರ್ ದಟ್ ವಿ ಕ್ಯಾನ್ ಆಲ್ಸೋ ಗಿವ್ ಮೆಸೇಜ್ ಈಸ್ ಈಕ್ವಲ್ ಟು ಅಂತ ಕೊಡ್ಬೋದು. ಈಗ ಇದು ಔಟ್ಪುಟ್ ಬರ್ತದೆ. ನೋಡೋಣ ರನ್ ಮಾಡಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಪ್ರೋಗ್ರಾಮಲ್ಲಿ ಗೆಟ್ ಎಸ್ ಅಂತ ಯೂಸ್ ಮಾಡೋದ್ರಿಂದ ಅದೇನಾಗುತ್ತೆ, ಒಂದು ಕಂಪ್ಲೀಟ್ ಲೆಂತ್ ಫುಲ್ ಮೆಸೇಜ್ನ ರೀಡ್ ಮಾಡುತ್ತೆ. ಇದು ಟರ್ಬೋಸಿ ಕಂಪೈಲರ್ಗಳಲ್ಲಿ ನೀಟಾಗಿ ವರ್ಕ್ ಆಗುತ್ತೆ. ನಾವಿಲ್ಲಿ ಕಾನ್.io ಯೂಸ್ ಮಾಡ್ತಾ ಇರೋದ್ರಿಂದ ಗೆಟ್ ಎಸ್ಗಳು ಲಿನಕ್ಸಲ್ಲಿ ಸ್ವಲ್ಪ ಆಗೋದಿಲ್ಲ. ನಾವು ಟರ್ಬೋಸಿನಲ್ಲಿ ಗೆಟ್ ಎಸ್ನ ಯೂಸ್ ಮಾಡ್ಬೋದು. ನಾವು ಇದೇ ಪ್ರೋಗ್ರಾಮ್ಗೆ ಈಗ ಒಂದು str ಲೆಂತ್ ಫಂಕ್ಷನ್ ಆ್ಯಡ್ ಮಾಡಿ ನೋಡೋಣ ಯಾವ ರೀತಿ ಸಾಧ್ಯ ಆಗುತ್ತೆ ಅಂತ. ಫಾರ್ ದ ಸೇಮ್ ಪ್ರೋಗ್ರಾಮ್ ಐ ಜಸ್ಟ್ ಇನ್ಕ್ಲೂಡೆಡ್ str ಲೆಂತ್ ಒಂದು ಸ್ಟ್ರಿಂಗ್ ಫಂಕ್ಷನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದ್ದೇನೆ ಅಂದರೆ ಫಸ್ಟ್ ಲೈನಲ್ಲಿ ಇನ್ಕ್ಲೂಡ್ string.h ಅಂತ ಒಂದು ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಅದಾದ ನಂತರ ಈ ಲೈನಲ್ಲಿ str ಲೆಂತ್ ಆ್ಯಂಡ್ str ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀನಿ. ಇಲ್ಲಿ LD ಅಂತ ಹಾಕಿದ್ದೇವೆ. ಇದು ಲಾಂಗ್ ಇಂಟೀಜರ್ ಅನ್ನೋ ರೀತಿಗೆ ನಾವು LD ಅಂತ ತೊಗೊಂಡಿದ್ವಿ. ಸೊ GCC ಕಂಪೈಲರ್ ಲಾಂಗ್ ಇಂಟ್ ಇಲ್ಲಿಗೆ ಬರುತ್ತೆ, ಹಾಗಾಗಿ ಇದು LD ಅಂತ ಸ್ಟೋರ್ ಆಗಿದೆ. ಸೊ ನಾವಿಲ್ಲಿ ಟರ್ಬೋಸ್ D ಅಂತ ಹಾಕಿದ್ರೆ ಸಾಕು. ಒಂದು ಪ್ರಿಂಟ್ ಮಾಡಬೇಕಾದ್ರೆ ಇದು ಇಂಟ್ ಆಗಿದ್ರೆ D ಅಂತ ಪ್ರಿಂಟ್ ಮಾಡಿದ್ರೆ ಸಾಕು. ಸೊ ಈಗ ನಾವು ಅದನ್ನು ಕಂಪೈಲ್ ಮಾಡಿ ನೋಡೋಣ. ಸೊ GCC ಕಂಪೈಲರಲ್ಲಿ a.out ಅಂತ ಹಾಕಿದ್ರೆ ಕಂಪೈಲರ್ ಆಗುತ್ತೆ. ಕಂಪೈಲ್ ಮಾಡಿ ನೋಡೋಣ ಏನು ಔಟ್ಪುಟ್ ಬರುತ್ತೆ ಅಂತ. ಸೊ ನಾವೊಂದು ಇನ್ಪುಟ್ ಮೆಸೇಜ್ನ ಕೇಳ್ತಾ ಇದೆ. ನಾನಿಲ್ಲಿ ಹೆಸರು ಹಾಕ್ತೇನೆ. ಇಫ್ ಐ ಎಂಟರ್ ಪ್ಲಸ್, ಸೊ ನಮಗೆ ಇಲ್ಲಿ ಎಷ್ಟು ಲೆಟರ್ಸ್ ಇತ್ತು ಅಂತ ಮೆಸೇಜ್ ಪ್ರಿಂಟ್ ಆಗಿದೆ. ಸೊ ಟು ಬ್ಯೂಟಿಫೈ ಸಮ್ ಔಟ್ಪುಟ್ ಇಲ್ಲೊಂದು ಸ್ಲ್ಯಾಶನ್ನು ಹಾಕಿದ್ರೆ ನಮಗೆ ಕ್ಲಿಯರ್ ಆಗಿ ಔಟ್ಪುಟ್ ಗೊತ್ತಾಗ್ಬೋದು. ಸೊ ಲೆಂತ್ ಆಫ್ ಸ್ಟ್ರಿಂಗ್ ಅಂತ ಮೆಸೇಜ್ ಕೂಡ ಹಾಕ್ತೇನೆ. ಸೊ ಈಗ ನಾವು ರನ್ ಮಾಡೋಣ. ಸೊ ಇನ್ಪುಟ್ ಕೊಡ್ತೇನೆ, ವೆಲ್ಕಮ್ ಅಂತ ಹಾಕ್ತೇನೆ. ಸೊ ಈಗ ನಮಗೆ 7 ಕ್ಯಾರೆಕ್ಟರ್ಸ್ ಇತ್ತು ಅಂತ ಒಂದು ನೀಟಾಗಿ ಒಂದು ಡಿಸ್ಪ್ಲೇ ಮೆಸೇಜ್ ಆಗ್ತಾ ಇದೆ ಈಗ. ಸೊ ನಾವು ಈ ಪ್ರೋಗ್ರಾಮಲ್ಲಿ ಒಂದು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ನ ನೀಟಾಗಿ ಯಾವುದು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಯಾವುದು ಯೂಸ್ ಮಾಡಿದ್ದೇವೆ ಅಂದರೆ str ಲೆಂತ್ ಅಂತ ಏನಿತ್ತು, ಇದು ಒಂದು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್. ಇದನ್ನು ನಾವು ಯೂಸ್ ಮಾಡಿ ಆ ಸ್ಟ್ರಿಂಗ್ ನಾವು ಇನ್ಪುಟ್ ಏನು ಟೈಪ್ ಮಾಡ್ತೇವೆ ಅದರ ಲೆಂತ್ ಏನಿದೆ ಅಂತ ಫೈಂಡ್ ಮಾಡಿ ಡಿಸ್ಪ್ಲೇ ಮಾಡಿದ್ದೇವೆ. ಸೊ ನಾವೀಗ ಇದೇ ಪ್ರೋಗ್ರಾಮ್ಗೆ 2 ಸ್ಟ್ರಿಂಗ್ನ ರೀಡ್ ಮಾಡೋಣ ಆ್ಯಂಡ್ ಅದನ್ನು ಕಂಪೇರ್ ಮಾಡೋಣ. ವೆದರ್ ದ ಗಿವನ್ ಇನ್ಪುಟ್ ಸ್ಟ್ರಿಂಗ್ ಈಸ್ ಈಕ್ವಲ್ ಆರ್ ನಾಟ್ ಅನ್ನೋ ಒಂದು ಕಂಪ್ಯಾರಿಸನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಯಾವ ಫಂಕ್ಷನ್ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ನಾವು 2 ಸ್ಟ್ರಿಂಗ್ನ ರೀಡ್ ಮಾಡಬೇಕು. 2 ಸ್ಟ್ರಿಂಗ್ನ ರೀಡ್ ಮಾಡಬೇಕು ಅಂದರೆ ಡಿಕ್ಲರೇಷನ್ ನಾವು 2 ವ್ಯಾಲ್ಯೂ ರೀಡ್ ಮಾಡಬೇಕಾಗುತ್ತೆ, ಡಿಕ್ಲೇರ್ ಮಾಡಬೇಕು. ಸೊ ನಾವು 1 ಡಿಕ್ಲೇರ್ ಮಾಡಿದ್ವಿ, ಈ ಜಾಗಕ್ಕೆ 2 ಡಿಕ್ಲೇರ್ ಮಾಡ್ತೀನಿ. str1 ಆ್ಯಂಡ್ str2 ಅಂತ 2 ವ್ಯಾಲ್ಯೂ ಡಿಕ್ಲೇರ್ ಮಾಡ್ತೀನಿ. ದೆನ್ ಆಫ್ಟರ್ ದಟ್ ವಿ ಕ್ಯಾನ್ ರೀಡ್ 2 ಸ್ಟ್ರಿಂಗ್ ವೇರಿಯಬಲ್ str1 st1 ಅಂತ ಇದೆ ಆ್ಯಂಡ್ st2 2 ವ್ಯಾಲ್ಯೂನ ರೀಡ್ ಮಾಡ್ತೀವಿ. string2
ಸ್ಟ್ರಿಂಗ್ 1 ಅಂತ ಪ್ರಿಂಟಲ್ಲಿ ಹಾಕೋಣ. ಆಗ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ನ್ಯೂ ಲೈನ್ ಹಾಕಿ ಹೊಸ ಲೈನ್ ಬರುತ್ತೆ, ಸ್ಕ್ಯಾನ್ ಮಾಡ್ತೇವೆ. ಸೊ ಇದೆರಡು ಸ್ಕ್ಯಾನ್ ಆದ ನಂತರ ಕಂಪೇರ್ ಮಾಡಬೇಕು. ಎರಡು ಲೈನಲ್ಲಿ ಇಲ್ಲಿ ಸ್ಕ್ಯಾನ್ ಮಾಡ್ತೇವೆ. ಕಂಪೇರ್ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅಂದರೆ strcpy ಫಂಕ್ಷನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಫಂಕ್ಷನ್ ಯಾವ ರೀತಿ ಇದೆ ಸಿಂಟ್ಯಾಕ್ಸ್, st1 st2 ಸ್ಟ್ರಿಂಗ್ 1 ಸ್ಟ್ರಿಂಗ್ 2ನ ನಾನು ಕಳಿಸ್ತೇನೆ. ಸೊ ಕಂಪೇರ್ ಆಗಿದ್ದ ರಿಸಲ್ಟ್ ಎಲ್ಲಿಗೆ ಬರುತ್ತೆ, ಇಂಟ್ ಎನ್ಗೆ ಬರಬೇಕು. ಸೊ ಇಂಟ್ ಎನ್ ಏನಾಗುತ್ತೆ, ಒಂದು ವೇರಿಯೇಬಲ್ನ ನಾವು ಡಿಕ್ಲೇರ್ ಮಾಡೋಣ ಇಂಟ್ ಎನ್ ಅಂತ. ಸೊ ಈ ಎನ್ನಲ್ಲಿ ಏನು ಸ್ಟೋರ್ ಆಗಿದೆ ಅದನ್ನು ನಾವು ಪ್ರಿಂಟ್ ಮಾಡಬೇಕು, ಅಥವಾ ಅದನ್ನು ಕಂಪೇರ್ ಮಾಡಿ ಇಫ್ ಕಂಡೀಷನಲ್ಲಿ ಚೆಕ್ ಮಾಡಿ ಏನು ಅಂತ ಮೆಸೇಜ್ ಕೊಡಬೇಕಾಗತ್ತೆ. ಸೊ ಕಂಪೇರ್ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ. ಸೊ ನಾವು ನ್ಯೂಮರಿಕ್ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ಫೈಂಡ್ ಮಾಡ್ಬೋದು. ಸೊ ಐದರ್ ಲೆಂತ್ ಇಸ್ ಡಿಫ್ರೆನ್ಸಾ, ಲೆಂತಲ್ಲಿ ಡಿಫ್ರೆನ್ಸಾ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಈಗ ಇದು ನಾನಲ್ಲಿ ಎನ್ನ ಪ್ರಿಂಟ್ ಮಾಡಿದ್ದೀನಿ. ಆಫ್ಟರ್ ದಿಸ್ ಕಂಪ್ಯಾರಿಸನ್ strcmp ಏನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಪ್ರೋಗ್ರಾಮ್ ನೇಮ್ ಏನು ಮಾಡಿದೆ, ರನ್ ಮಾಡಿ ನೋಡೋಣ. ಪ್ರೋಗ್ರಾಮ್ ನೇಮ್ ವಾಸ್ ಸ್ಟ್ರಿಂಗ್ 2. ಸೊ ದೆರ್ ವಾಸ್ ಲಾಟ್ ಆಫ್ ಎರರ್. ಏನು ಎರರ್ ಸಾಲ್ವ್ ಮಾಡೋಣ. ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಇದ್ದಾವೆ, ಸಾಲ್ವ್ ಆಗಿದೆ. ಸೊ ಸ್ಟ್ರಿಂಗ್ 1 ಕೇಳ್ತಾ ಇದೆ, ಹೆಲೋ ಅಂತ ಹಾಕಿದ್ದೇನೆ. ಸ್ಟ್ರಿಂಗ್ 2 ವೆಲ್ಕಮ್ ಅಂತ ಹಾಕ್ತೇನೆ. ಸೊ ಆ್ಯಸ್ ನ್ಯೂಮರಿಕಲ್ ಡಿಫ್ರೆನ್ಸ್ ಈಸ್ ASCII ವ್ಯಾಲ್ಯೂ ಈಸ್ 15. ಇದು ಯಾವ ರೀತಿ ವರ್ಕ್ ಆಗುತ್ತೆ ನ್ಯೂಮರಿಕಲ್ ಡಿಫ್ರೆನ್ಸ್ ಅಂದರೆ, ಹೆಚ್ಗೆ ಒಂದು ASCII ವ್ಯಾಲ್ಯೂ ಇರುತ್ತೆ, ಡಬ್ಲ್ಯೂಗೆ ಒಂದು ASCII ವ್ಯಾಲ್ಯೂ ಇರುತ್ತೆ, ಈಗ ಒಂದು ASCII ವ್ಯಾಲ್ಯೂ ಇರುತ್ತೆ, ಎಲ್ಗೊಂದು ASCII ವ್ಯಾಲ್ಯೂ ಇರುತ್ತೆ. ಎಲ್ಲ ASCII ವ್ಯಾಲ್ಯೂ ಒಂದು ನಂಬರ್ಸ್ ಇರುತ್ತೆ. 65ಇಂದ 96ವರೆಗೆ ಸ್ಮಾಲ್ ಲೆಟರ್ ಇರುತ್ತೆ, 96ಇಂದ ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ. ಈ ರೀತಿಯಲ್ಲಿ ಒಂದು ASCII ವ್ಯಾಲ್ಯೂ ಇರುತ್ತೆ. ASCII ಟೇಬಲ್ ಏನು ಅನ್ನೋದನ್ನು ನೀವು ಬೇಸಿಕ್ ಕಂಪ್ಯೂಟರ್ಸ್ ಅಥವಾ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರಲ್ಲಿ ನೀವು ನೋಡಿದ್ರೆ ಅದು ಡೀಟೇಲಾಗಿ ಗೊತ್ತಾಗುತ್ತೆ. ಆದರೂ ನೀವು ಸರ್ಚ್ ಮಾಡ್ಬೋದು ASCII ವ್ಯಾಲ್ಯೂ. 7 ಬಿಟ್ ಕೋಡ್ ಬರುತ್ತೆ, ಎಗೆ ಯಾವ ನಂಬರು, ಬಿಗೆ ಯಾವ ನಂಬರು, ಸ್ಮಾಲ್ ಲೆಟ್ರ್ ಎಗೆ ಯಾವ ನಂಬರು, ಬಿಗೆ ಯಾವ ನಂಬರು ಅಂತ. ಆ ನಂಬರ್ಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಡಿಫ್ರೆನ್ಸ್ ಕಂಪ್ಯಾರಿಸನ್ ಮಾಡುತ್ತೆ, ಪ್ಲಸ್ ಮೈನಸ್. ಸೊ ಇಫ್ ಮೈನಸ್ ವ್ಯಾಲ್ಯೂ ಬಂತು ಅಂದರೆ ಫಸ್ಟ್ ಸ್ಟ್ರಿಂಗ್ ಸ್ಮಾಲರ್ ಅಂತ, ಪಾಸಿಟಿವ್ ವ್ಯಾಲ್ಯೂ ಬಂತು ಅಂದರೆ ಫಸ್ಟ್ ಸ್ಟ್ರಿಂಗ್ ಬಿಗ್ಗರ್ ಇದೆ ಅಂತ. ಈ ರೀತಿಯಲ್ಲಿ ನಾವು ಕಂಪ್ಯಾರಿಸನ್ನ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ರೀತಿಯಲ್ಲಿ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಒಂದು ನೀಟಾಗಿ strcmp ಒಂದು ಎಕ್ಸಾಂಪಲ್ ನಾವಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೇವೆ. ಇದೇ ಸೇಮ್ ಪ್ರೋಗ್ರಾಮ್ಗೆ ನಾವೊಂದು ಇಫ್ ಕಂಡೀಷನ್ ಹಾಕಿ ಸೇಮ್ ಇನ್ಪುಟ್ ಕೊಟ್ಟರೆ ಅದು ಈಕ್ವಲ್ ಅಂತ ಬರುತ್ತಾ ಅನ್ನೋದೊಂದು ಕಂಡೀಷನ್ ನಾವು ಚೆಕ್ ಮಾಡೋಣ. ಸೊ ಕಂಪ್ಯಾರಿಸನ್ ಎಲ್ಲಿ ಮಾಡ್ಬೋದು, ಈ ಕಂಪ್ಯಾರಿಸನ್ ನಾವು ಈ ಲೈನಲ್ಲಿ ಎನ್ ವ್ಯಾಲ್ಯೂ ಕಂಪ್ಯಾರಿಸನ್ ಆದಮೇಲೆ ಒಂದು ಇಫ್ ಕಂಡೀಷನ್ ಹಾಕ್ತೀನಿ. ಇಫ್ ಎನ್ ಈಕ್ವಲ್ ಟು 0 ಆದರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಅಂತ. ಎರಡು ವ್ಯಾಲ್ಯೂ ಮೈನಸ್ ಆದರೆ ಏನರ್ಥ, ಪ್ರಿಂಟ್ ಎಫ್ strings are equal. ಎಲ್ಸ್ ಆದರೆ ಪ್ರಿಂಟ್ ಎಫ್ ನಾಟ್ ಈಕ್ವಲ್ ಅಂತ ಹಾಕೋಣ. ಸೊ ಇದು ಯಾವ ರೀತಿ ಬರುತ್ತೆ, ಈಕ್ವಲ್ ಕೊಟ್ಟರೆ ಏನಾಗುತ್ತೆ, ನಾಟ್ ಈಕ್ವಲ್ ಕೊಟ್ಟರೆ, ಈಕ್ವಲ್ ಸ್ಟ್ರಿಂಗ್ಸ್ ಕೊಟ್ಟರೆ ಕಂಪ್ಯಾರಿಸನ್ ಆಗುತ್ತಾ ನಾವು ಅದು ಚೆಕ್ ಮಾಡಿ ನೋಡೋಣ. ಸೊ ಈಕ್ವಲ್ಸ್ ಕಂಪ್ಯಾರಿಸನ್ ಎನ್ 0 ಆಗಿದ್ರೆ ಈಕ್ವಲ್ ಅಂತ ಬರ್ತಿದ್ದೇನೆ, ಎಲ್ಸ್ ಆಗಿದ್ರೆ ನಾಟ್ ಈಕ್ವಲ್ ಅಂತ ಕೊಟ್ಟಿದ್ದೇನೆ. ಸೊ ಈ ಕಂಪ್ಯಾರಿಸನ್ ನಾವು ರನ್ ಮಾಡಬೇಕೀಗ. ಸೊ ರನ್ ಮಾಡೋಕ್ಕೆ ವಿಲ್ ಗೋ ಟು ಟರ್ಮಿನಲ್, string.2 ಆ್ಯಂಡ್ a ಡಾಟ್. ಫಸ್ಟ್ ಈಗ ಒಂದು ಈಕ್ವಲ್ ಕೊಡೋಣ, ಹಲೋ ಅಂತ ಕೊಡ್ತಾನೆ. ಸೆಕೆಂಡ್ ಸ್ಟ್ರಿಂಗು ಕೂಡ ಹಲೋ ಅಂತ ಕೊಡ್ತಾನೆ. ಸೊ ನಮ್ಗೆ ಮೆಸೇಜ್ ಬಂದಿದೆ ಸ್ಟ್ರಿಂಗ್ಸ್ ಆರ್ ಈಕ್ವಲ್ ಅಂತ. ಯಾಕೆ ಬಂದಿದೆ ಅಂದರೆ ನ್ಯೂಮರಿಕಲ್ ಡಿಫರೆನ್ಸ್ ಈಸ್ 0 ಅಂತ, ಅದಕ್ಕೆ ಅದು ವ್ಯಾಲ್ಯೂ ಎನ್ ಅಂತ ನೀಟಾಗಿ ಈಕ್ವಲ್ ಅಂತ ಬಂದಿದೆ. ಸೊ ನ್ಯೂಮರಿಕಲ್ ಡಿಫರೆನ್ಸ್ ಇಲ್ಲ ಅಂದರೆ ಬೋತ್ ಆರ್ ಸೇಮ್ ಸ್ಟ್ರಿಂಗ್ಸ್ ಅನ್ನೋದನ್ನು ನಾವಿಲ್ಲಿ ನೋಟ್ ಮಾಡ್ಕೋಬೋದು. ಒಂದು ಇನ್ವ್ಯಾಲಿಡ್ ನಂಬರ್ ಅಥವಾ ನಾಟ್ ಈಕ್ವಲ್ ನಂಬರ್ ಇನ್ಪುಟ್ ಕೊಟ್ಟು ನೋಡೋಣ. ಸೊ ಫಸ್ಟ್ ಸ್ಟ್ರಿಂಗ್ ಹೆಲೋ ಅಂತ ಕೊಡ್ತಾನೆ, ಸೆಕೆಂಡ್ ಬರೀ ಹಾಯ್ ಅಂತ ಕೊಡ್ತಾನೆ, ಹೆಲ್ ಅಂತ ಕೊಡೋಣ. ಈಗ ಕಂಪ್ಯಾರಿಸನ್ ಆಗುತ್ತಾ ನೋಡೋಣ. ಸೊ ಈಗ ಸ್ಟ್ರಿಂಗ್ಸ್ ಆರ್ ನಾಟ್ ಈಕ್ವಲ್ ಅಂತ, ಡಿಫ್ರೆನ್ಸ್ ಈಸ್ 1 1 1 ಅಂತ ಬಂತು. ಇಷ್ಟು ನಂಬರ್ ಡಿಫ್ರೆನ್ಸ್ ಇರೋದ್ರಿಂದ ಇದು ನಾಟ್ ಈಕ್ವಲ್ ಅಂತ ತೋರಿಸ್ತಾ ಇದೆ. ಸೊ ಇದರ ಅರ್ಥ
ಪಾಸಿಟಿವ್ ನಂಬರ್ ಬಂದಿರೋದ್ರಿಂದ ಹೆಲೋ ಅನ್ನೋ ನಂಬರ್ ಬಿಗರ್ ಆರ್ ಗ್ರೇಟರ್ ಅಂತ ನಾವು ತಿಳ್ಕೊಬೋದು. ಎಲ್ಲ ಒಂದು ಪ್ರೀವಿಯಸ್ ನಂಬರ್ ಅಂದರೆ ಇಂಡೆಕ್ಸಲ್ಲಿ ಫಸ್ಟ್ ಬರುತ್ತೆ ಅಂತ ನಾವು ತಿಳ್ಕೊಬೋದು. ಇದು ಸೇಮ್ ಪ್ರೋಗ್ರಾಮಲ್ಲಿ ನಾವು ಒಂದು ಕನ್ಕ್ಯಾಟಿನೇಷನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೋಡೋಣ. ಕನ್ಕ್ಯಾಟಿನೇಷನ್ ಮಾಡಲಿಕ್ಕೆ ನಾವೊಂದು str3 ಅಂತ ಒಂದು ಎಕ್ಸ್ಟ್ರಾ ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. 200 ಸೈಜ್ ಕೊಡೋಣ. 200 ಸೈಜ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಅದು ಗ್ರೇಟರ್ ನಂಬರ್ ಇರಬೇಕು, ಹಾಗಾಗಿ. ಸೊ 200 ನಂಬರ್ ಸೈಜ್ ಕೊಟ್ಟಿದ್ದೇನೆ. ಸೊ ಕನ್ಕ್ಯಾಟಿನೇಟ್ ಮಾಡಲಿ ನಾನು ಅಲ್ಲಿಗೆ ಸ್ಟೋರ್ ಮಾಡಲಿಕ್ಕೆ ಮಾಡ್ತೇನೆ. ಸೊ str3ಗೆ ನಾನು ಬೇಕಾಗಿರೋಂಥದ್ದನ್ನ ಕಾಪಿ ಮಾಡಬೇಕು. ಫಸ್ಟು ಒಂದು ಸ್ಟ್ರಿಂಗನ್ನು ಕಾಪಿ ಮಾಡ್ಕೋಬೇಕು. ಸೊ ಒಂದು ಸ್ಟ್ರಿಂಗನ್ನು ಕಾಪಿ ಮಾಡೋಣ. ಆಫ್ಟರ್ ಇನ್ಪುಟ್ ಕೊಟ್ಟಾದಮೇಲೆ strcpy ಸೋರ್ಸ್ ಯಾವುದು str3ಗೆ ಕಾಪಿ ಆಗಬೇಕು str1ಇಂದ. ಅದಾದ ನಂತರ strcpcat ದಿಸ್ ಈಸ್ ಕನ್ಕ್ಯಾಟಿನೇಷನ್ ಫಂಕ್ಷನ್ st3 ಇದಕ್ಕೆ st2 ಇಂದ ಕಾಪಿ ಆಗಬೇಕು. ಕಾಪಿ ಆದ ನಂತರ ಒಂದು ಪ್ರಿಂಟ್ ಮೆಸೇಜಲ್ಲಿ ಸ್ಟ್ರಿಂಗ್ ಈಸ್ ಫುಲ್ ಸ್ಟ್ರಿಂಗ್ ಅಂತ ಹಾಕ್ತೇನೆ. ಫುಲ್ ಸ್ಟ್ರಿಂಗ್ ಈಸ್ ಅಂತ ಹಾಕಿ %s ಹಾಕೋಣ. /n ಹಿಯರ್ st3ನ ಪ್ರಿಂಟ್ ಮಾಡೋಣ. ಸೊ ನಾನು ಈ ಎರಡು ಸ್ಟ್ರಿಂಗ್ನ ಏನು ಟೈಪ್ ಮಾಡ್ತೇನೆ, ಇವೆರಡು 1 and 2 ಸ್ಟ್ರಿಂಗ್ ಎರಡು ಕಂಪೇರ್ ಆಗಿ ಒಂದೇ ಒಂದು ವೇರಿಯಬಲಿಂದ ಬರಬೇಕು. ಅದು st3ಇಂದ ಪ್ರಿಂಟ್ ಆಗಬೇಕು. ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ರನ್ ಮಾಡಲಿಕ್ಕೆ ಟರ್ಮಿನಲ್ಗೆ ಹೋಗ್ತೀನಿ. ರನ್ ದ ಸೇಮ್ ಪ್ರೋಗ್ರಾಮ್. ಒಂದು ಸ್ಲ್ಯಾಶ್ ಎಕ್ಸ್ಟ್ರಾ ಆಗಿದೆ, ಎರರ್ ಇದೆ, ಸಾಲ್ವ್ ಮಾಡೋಣ. ನಾವು ಎರರ್ ಫ್ರೀ ರನ್ ಮಾಡಿದೆ. ವೆಲ್ಕಮ್ ಅಂತ ಅಂದ್ಕೊಟ್ಟೆ, ಕಾಲೇಜ್ ಅಂತ ಹಾಕ್ತೇನೆ. ಸೊ ಸ್ಟ್ರಿಂಗ್ಸ್ ಫುಲ್ ಸ್ಟ್ರಿಂಗ್ ಏನು ಬಂದಿದೆ, ವೆಲ್ಕಮ್ ಕಾಲೇಜ್ ಅಂತ ಬಂದಿದೆ. ಸ್ಟ್ರಿಂಗ್ಸ್ ಆರ್ ನಾಟ್ ಈಕ್ವಲ್ ಅಂತ ಬಂದಿದೆ ಬಿಕಾಸ್ ವೆಲ್ಕಮ್ ಆ್ಯಂಡ್ ಕಾಲೇಜ್ ಆರ್ 2 ಡಿಫ್ರೆಂಟ್ ವರ್ಡ್ಸ್ ಆ್ಯಂಡ್ ನ್ಯೂಮರಿಕಲ್ ಡಿಫ್ರೆನ್ಸ್ ಈಸ್ 20. ಸೊ ನಾವು ಇದು ಒಂದೇ ಪ್ರೋಗ್ರಾಮಲ್ಲಿ ಎಷ್ಟು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. 2 ಸ್ಟ್ರಿಂಗ್ ರೀಡ್ ಮಾಡಿದ್ದೀವಿ, 3 ಸ್ಟ್ರಿಂಗ್ ಡಿಕ್ಲೇರ್ ಮಾಡಿದ್ದೇವೆ. strcpy, strcat, strcmp ಕಂಪ್ಯಾರಿಸನ್, ಆನಂತರ strlenth. ಭಾಳಷ್ಟು ಈ ರೀತಿ 4-5 ಫಂಕ್ಷನ್ಗಳನ್ನ ಒಂದೇ ಒಂದು ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ನ ಸಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡೋದ್ರಿಂದ ಸ್ಟ್ರಿಂಗ್ ಮೇಲೆ ಅಥವಾ ಕ್ಯಾರೆಕ್ಟರ್ಸ್ ಮೇಲೆ ನಾವು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಇಲ್ಲಿ ಟ್ರೈ ಔಟ್ ಆಲ್ ದ ಪ್ರೋಗ್ರಾಮ್ ಇನ್ ಯುವರ್ ಲ್ಯಾಬ್. ಸಿಲೆಬಸ್ ರನ್ ಮಾಡೋಕ್ಕೂ ಮುಂಚೆ ನೀವು ಈ ರೀತಿ ಬೇಸಿಕ್ ಪ್ರೋಗ್ರಾಮ್ಸ್ನ ರನ್ ಮಾಡಬೇಕು. ಆವಾಗ ನಿಮಗೆ ಸ್ಟ್ರಿಂಗ್ಸ್ ಹ್ಯಾಂಡ್ಲಿಂಗ್ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.